शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇವರೆಲ್ಲ ಭಾಳ ಮಾಡಿದ್ದಾರೆ ಯುವಕರು ನಿಮ್ಮ ಅಭಿಮಾನಿ ನಿಮ್ಮದು ಕಾರ್ಯಕ್ರಮ ಕೂಡ ಸರಿಯಾಗಿ ಮಕ್ಕಳು ಈ ಭಾಗದಲ್ಲಿ ನಮ್ಮ ಸಮಾಜದ ಹೆಮ್ಮೆ ಅಲ್ಲಿ ಶಿಕ್ಷಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಸಾಹೇಬ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ದಯವಿಟ್ಟು ಇಲ್ಲಿ ಯಾರು ಕೂತ್ಕೋಬಾರ್ದು, ತಮ್ಮ ಆಸನದಲ್ಲಿ ಆಸನರಾಗಬೇಕು ಅಂತ ನಿರ್ಣಯಿಸ್ಕೊಳ್ತಾ ಇದ್ದೀನಿ.
ಸಾಲಿ ಬಿಜಾಪುರ ಜಿಲ್ಲಾ ಪಂಚಾಯತ್ ವಕೀಲರ ಮಹಾಪರಿಷತ್ತಿಗೆ ಬೇಕೇ ಬೇಕು. ಪಂಚಾಯತ್ ಸಾಲಿ ಮೀಸಲಾತಿ ಹೋರಾಟಕ್ಕೆ ಜ್ಞಾನಯೋಗಿ ಸಿದ್ದೇಶ್ವರ ನಡೆದಾಡುವ ಸಿದ್ದೇಶ್ವರ ಸ್ವಾಮೀಜಿಗಳನ್ನ ಮನದಲ್ಲಿ ನೆನೆದು ಈ ಕಾರ್ಯಕ್ರಮಕ್ಕೆ ರಾಜ್ಯ ಕಾರ್ಯಕಾರಿಣಿಯ ಚಿಂತನ ಸಭೆಗೆ ಆಗಮಿಸಿರುವ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವ ಸಮಾಜದ ಎಲ್ಲ ಬಾಂಧವರು ಹಾಗೂ ಈ ಬಿಜಾಪುರ ಜಿಲ್ಲಾ ಘಟಕ ಪಂಚಾಯತ್ ವಕೀಲರ ಪರಿಷತ್ನಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಬಸವರಾಜ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಕಡೆ ಈಗ ಲಿಂಗಾಯತ ಪರಿಷತ್ ಸಾಲಿ ವಕೀಲರ ಪರಿಷತ್ ವಿಜಯಪುರ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಈ ರಾಜ್ಯ ಕಾರ್ಯಕಾರಿಣಿ ಚಿಂತನಾ ಸಭೆ ಉದ್ಘಾಟನೆಗೊಳ್ತಾ ಇದೆ. ಈಗ ಎಲ್ಲ ಅತಿಥಿಗಳು ಶ್ರೀಗಳಿಗೆ ಅನುವು ಮಾಡಿಕೊಡಬೇಕು. ವೇದಿಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಸವರಾಜ ಪರಿಚಯ ವಿದ್ಯಾರ್ಥಿಗಳ ಪರಿಚಯ ಇರಬಹುದು. ಆಮೇಲೆ ಮಾಧ್ಯಮದಲ್ಲಿ ನೋಡುವಾಗೆ ಇಡೀ ನಮ್ಮ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿ ಮೊದಲ ಬಾರಿ 12 ಶತಮಾನದಲ್ಲಿ ಎಲ್ಲ ಕಾರ್ಯಕ್ರಮ ಶುರು. ಆದರೆ ಪೊಲೀಸ್ ಕಾರ್ಯಕ್ರಮ ಶರಣಿರಲಿಲ್ಲ. 20ನೇ ಶತಮಾನಕ್ಕೆ ಬಸವಣ್ಣವರು ಪೊಲೀಸ್ ಕಾರ್ಯಕ್ರಮಗಳು ಶರಣ ನಮ್ಮ ಪ್ರಸಾದಿಗಳು. ಹಾಗಾಗಿ ವಕೀಲರ ಪರಿಷತ್ತಿನಿಂದ ಅವರು ಸುಮಾರು ಬಿಡುಗಡೆ ಸಭೆಗಳು 900 ವರ್ಷಗಳನ್ನು ಇಂಗ್ಲಿಷ್ಗೆ ಭಾಷಾಂತರ ಬಳಸಿ ಇಡೀ ನಮ್ಮ ಕನ್ನಡ ಸಾಹಿತ್ಯ ಸರಸ್ವತಿಗೆ ಒಂದು ದೊಡ್ಡ ಗೌರವ ಕೊಟ್ಟಿದ್ದಾರೆ. ಪ್ರಸಾದದಲ್ಲಿ ಅದೇ ಜಿಲ್ಲೆ ಯಲಬುರ್ಗ ತಾಲೂಕಿನ ಇಲ್ಲಿ ಗ್ರಾಮಗಳು. ಹಾಗಾಗಿ ಅವರು ಬೆಳೆದಿರ್ತಕ್ಕಂಥದ್ದು ಇಡೀ ನಮ್ಮ ಪೊಲೀಸ್ ಇಲಾಖೆ ಇತಿಹಾಸದಲ್ಲಿ ಐತಿಹಾಸಿಕ ದಾಖಲಾಗಿದೆ ಅಂತ ಮುನ್ನೂ ಶಿವಯೋಗಿ ಸಿದ್ದರಾಮೇಶ್ವರ ಅಕ್ಕಮಾರಿ ಅನೇಕ ವಚನಗಳು ಅವ್ರ ಲೋಕಾಂತರ ಸಾಹಿತ್ಯ ಬರಲಿ ವಕೀಲರ ಪರಿಷತ್ತಿನ ಪರವಾಗಿ ಈಗ ಅವರಿಗೆ ಗೌರವ ಸನ್ಮಾನವನ್ನು ಮಾಡಲಾಗ್ತದೆ. ಅವರು ಇನ್ನೂ ಸ್ವಲ್ಪ ತಿರ್ಬೇಕಾಗಿತ್ತು. ಬೇರೆ ನುಡಿಯಿಂದ ಅಲ್ಲೇ ಅಂತಿದ್ರು. ಎಲ್ಲ ವಕೀಲರ ಪ್ರೀತಿಗೆ ಬಂದು ಅವರನ್ನು ಸ್ವೀಕಾರ ಮಾಡ್ತಾರೆ. ಗೌರವ ಈ ಪುಸ್ತಕವನ್ನ ಮುಂಗಡೆ ಆಸಕ್ತರು ತೆಗೆದುಕೊಳ್ಬೇಕು. ಈ ಪುಸ್ತಕ ಮೈ ಇಸ್ ದ ಟೀ ಅಂತ ನನ್ನೊಳಗೆ ನಾನೇನಿಲ್ಲ ಅಂತ ಆಸಕ್ತರು ಪುಸ್ತಕ ಅಂದ್ಕೊಂಡು ನಮ್ಮ ಮಕ್ಕಳಿಗೆ ಪುಸ್ತಕ ತೆಗೆದುಕೊಳ್ಬೇಕು. ವೇದಿಕೆಗೆ ಆಗಮಿಸಿ ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಸಮರ್ಪಿಸಿದರು. ಜಿಲ್ಲಾ ಘಟಕ ಈ ರಾಜ್ಯದಲ್ಲಿ ವಿಶೇಷ ಸ್ಥಾನಮಾನವನ್ನು ಹಾಗೂ ಬಹಳ ಚುರುಕಾಗಿ ಕೆಲಸವನ್ನು ಮಾಡ್ತಾ
ಇದೆ. ಅದರಿಂದ ಈಗ ಶ್ರೀಗಳಿಗೆ ಗೌರವ ಸಮರ್ಪಣೆ. ಗೌರವ ಸಮರ್ಪಣೆಯನ್ನು ಮಾಡಬೇಕೆಂತ ವಿನಂತಿ. ಇಡೀ ಕಾರ್ಯಕ್ರಮದ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರುವುದು ಹಾಗೂ ಪ್ರಸಾದ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸಿದ್ದೇಶ್ವರ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಅವರೆಲ್ಲರ ಪರವಾಗಿ ಮಾನ್ಯ ಅಧ್ಯಕ್ಷರಿಗೆ ಗೌರವಪೂರ್ವಕ ಸಮರ್ಪಣೆ. ಅದೇ ರೀತಿ